ಸಾರು ಅಥವಾ ಸಾಂಬಾರು ಹೀಗೆ ಮಧ್ಯ ಕುದೀತಾ ಇದ್ದರೆ ಉಪ್ಪು ಹುಳಿ ಖಾರ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಇವತ್ತು ನಾನು ಮದುವೆ ಮನೆ ಸಮಾರಂಭಗಳಲ್ಲಿ ಮಾಡೋವಂಥ ತರಕಾರಿ ಕೂಟನ್ನ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದೇ ಮೆಥಡ್ನ ನೀವು ಫಾಲೋ ಮಾಡಿದ್ರಿ ಪರ್ಫೆಕ್ಟಾಗಿ ಅದೇ ಟೇಸ್ಟ್ ಬರುತ್ತೆ. ಫಸ್ಟಿಗೆ ಕುಕ್ಕರಲ್ಲಿ ಅರ್ಧ ಕಪ್ ತೊಗರಿಬೇಳೆ, ಅರ್ಧ ಕಪ್ ಅವರೆಕಾಳು, ಹಾಗೆ ಅರ್ಧ ಕಪ್ ಆಗೋಷ್ಟು ಕಡಲೆಕಾಯಿ ಬೀಜ, ಸ್ವಲ್ಪ ಅರಿಶಿನ ಹಾಗೆ ನೀರು ಹಾಕಿ ಒಂದು 3 ವಿಷಲ್ ಕೂಗಿಸ್ಕೊಳ್ಳಿ. ಈ ಕಡೆ ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ತರಕಾರಿನೆಲ್ಲ ಹಾಕಿಬಿಟ್ಟು 2ರಿಂದ 3 ನಿಮಿಷ ಹೀಗೆ ಫ್ರೈ ಮಾಡಿ ನಂತರ ನೀರು ಉಪ್ಪು ಹಾಕಿ ತಟ್ಟೆ ಮುಚ್ಚಿಟ್ಟು ತರಕಾರಿ ಬೇಯಿಸೋಕ್ಕಿಡಿ. ಈಗ ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 1 ಇಂಚ್ ಚಕ್ಕೆ, ಲವಂಗ ಹಾಗೆ ಮೊಗ್ಗು, ಏಲಕ್ಕಿ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡಿ, ಉದ್ದಿನಬೇಳೆ ಕಡಲೆಬೇಳೆನೂ ಹಾಕಿಬಿಟ್ಟು ಮತ್ತೆ ಫ್ರೈ ಮಾಡ್ಕೋಬೇಕು. ಕರೆಕ್ಟಾಗಿ ಕಂದು ಬಣ್ಣ ಬರಬೇಕಾದ್ರೆ ಅದಕ್ಕೆ ಜೀರಿಗೆ, ಕಾಳುಮೆಣಸು, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಬೀಜ ಹಾಗೆ ಸ್ವಲ್ಪ ಗಸಗಸೆ, ಒಣಕೊಬ್ಬರಿ ಹಾಕಿ ಮತ್ತೆ ಫ್ರೈ ಮಾಡಿ, ಒಂದು 1/4 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನೂ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಈಗ ಬೆಂದಿರೋ ತರಕಾರಿಗೆ ಈ ರುಬ್ಬಿರೋ ಮಿಶ್ರಣನೂ ಹಾಕಿಬಿಟ್ಟು ನಂತರ ಹುಣಸೆಹಣ್ಣು ನೀರು ಹಾಕಿ ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕಿ ಒಂದು ಕುದಿ ಬಂದಮೇಲೆ ಬೇಯಿಸಿಟ್ಕೊಂಡಿರೋಂಥ ಬೇಳೆ ಮಿಶ್ರಣ ಹಾಗೆ ಸ್ವಲ್ಪ ಬೆಲ್ಲ ಹಾಕಿ ಮತ್ತೆ 1-2 ನಿಮಿಷ ಕುದಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸಾಸಿವೆ, ಇಂಗು, ಕೆಂಪು ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟರೆ ತರಕಾರಿ